ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ತೆರಿಗೆ ಹೆಚ್ಚಿಸುವುದನ್ನು ವಿರೋಧಿಸಿ ಶಿವಮೊಗ್ಗ ಗೋಪಿ ಸರ್ಕಲ್ನಲ್ಲಿ ಜಿಲ್ಲಾ ಬಿಜೆಪಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಜಿಲ್ಲಾಧ್ಯಕ್ಷ ಮೇಘರಾಜ್ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಲ್ಲದೆ ನಾನಾ ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದರು. ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ತೆರಿಗೆ ಹೆಚ್ಚಿಸುವುದನ್ನು ವಿರೋಧಿಸಿ ಶಿವಮೊಗ್ಗದ ಗೋಪಿ ಸರ್ಕಲ್ನಲ್ಲಿ ಜಿಲ್ಲಾ ಬಿಜೆಪಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ದೇಶಕ್ಕೆ ಆಪತ್ತು ವಿಪತ್ತು ಎದುರಾದಾಗ, ಯುದ್ಧ ಎದುರಾದಾಗ ಈ ರೀತಿ ವಿಶೇಷವಾದಂಥ ಕ್ರಮಗಳನ್ನು ಅನುಸರಿಸಿ ಜನರ ಮೇಲೆ ವಿಶೇಷ ತೆರಿಗೆಯನ್ನು ವಿಧಿಸಿ ಬೊಕ್ಕಸ ತುಂಬತಕ್ಕಂಥ ಕಾರ್ಯವನ್ನು ಹಿಂದಿನ ದಿನಗಳಲ್ಲಿ ನೋಡಿದ್ವಿ. ಆದರೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದ ಜನತೆ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ ಹಿನ್ನೆಲೆ ಒಳಗೆ ಪ್ರತೀಕಾರವನ್ನು ಸಾಮಾನ್ಯ ಮನುಷ್ಯರ ಮೇಲೆ, ಸಾಮಾನ್ಯ ಜನತೆಯ ಮೇಲೆ ರಾಜ್ಯದ ಸರ್ಕಾರ ತೀರಿಸ್ತಾ ಇದೆ. ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ 50 ಪೈಸೆಯನ್ನು ಹೆಚ್ಚಳ ಮಾಡಿದೆ. ಜನರ ಮೇಲಿನ ಈ ಪ್ರತೀಕಾರವನ್ನು ಬಿಜೆಪಿ ಖಂಡಿಸಿ ಗೌರವಾನ್ವಿತ ರಾಜ್ಯಾಧ್ಯಕ್ಷರ ಕರೆಯಂತೆ ನಾಳೆಯ ದಿನ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ವಿನೂತನವಾದಂಥ ಪ್ರತಿಭಟನೆಯನ್ನು, ಜಾಗೃತಿಯ ಕಾರ್ಯಕ್ರಮವನ್ನು, ಆಂದೋಲನವನ್ನು ನಮ್ಮ ಸಂಘಟನೆ ಕಡೆಯಿಂದ ಆಯೋಜಿಸಿದೆ. ವಿಶೇಷವಾಗಿ ಶಿವಮೊಗ್ಗದಲ್ಲಿ ಗೋಪಿ ವೃತ್ತದಲ್ಲಿ ನಮ್ಮೆಲ್ಲ ನಾಯಕರು, ಕಾರ್ಯಕರ್ತರುಗಳು, ಸಾರ್ವಜನಿಕರು ಸೇರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ವಿಶೇಷವಾಗಿ ಯುವ ಮೋರ್ಚಾ ಪ್ರಶಾಂತ್ ಕುಕ್ಕೇರ್ ಅವರ ನೇತೃತ್ವದಲ್ಲಿ ಕಾರನ್ನು ಎಳೆದು ತರೋದ್ರ ಮುಖಾಂತರ ಜಾಗೃತಿಯ ಅಭಿಯಾನವನ್ನು, ಹೋರಾಟದ ತೀವ್ರತೆಯನ್ನು ಶ್ರೀಸಾಮಾನ್ಯನಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಪ್ರಶಾಂತ್ ಕುಕ್ಕೇರ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಅದೇ ರೀತಿಯಲ್ಲಿ ಮಹಿಳಾ ಸಂತೆಯನ್ನು ಆಯೋಜಿಸಿ ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಗಾಯತ್ರಿ ದೇವಿ ಮಲ್ಲಪ್ಪರವರ ನೇತೃತ್ವದಲ್ಲಿ ದಿನಬಳಕೆ ವಸ್ತುಗಳ ಮೇಲಿನ ಬೆಲೆಯ ಪರಿಣಾಮ ಏನು ಅನ್ನೋದನ್ನು ಅರಿವು ಮಾಡ್ತಕ್ಕಂಥ ಕೆಲಸವನ್ನು ಮಹಿಳಾ ಮೋರ್ಚಾದ ಕಡೆಯಿಂದ ಮಾಡ್ತಾ ಇದೆ. ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಸಿದ್ಲಿಂಗಪ್ಪ ಅವರ ನೇತೃತ್ವದಲ್ಲಿ ಎತ್ತಿನ ಗಾಡಿಯನ್ನು ಸವಾರಿ ಮಾಡೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದೆ. OBC ಮೋರ್ಚಾದ ಮುಖಾಂತರ ದ್ವಿಚಕ್ರ ವಾಹನಗಳನ್ನು ತಳ್ಕೊಂಡು ಬರೋದ್ರ ಮುಖಾಂತರ ಪ್ರತಿಭಟನೆಯನ್ನು ದಾಖಲಿಸಬೇಕು. ವಿಶೇಷವಾಗಿ ಶಿವಮೊಗ್ಗ ನಗರ ಅಧ್ಯಕ್ಷರಾದಂಥ ಮೋಹನ್ ರೆಡ್ಡಿರವರು, ಶಾಸಕರಾದಂಥ ಚನ್ನಬಸಪ್ಪನವರು, ಇವರೆಲ್ಲರ ನೇತೃತ್ವದಲ್ಲಿ ತಮಟೆ ಮತ್ತು ಹಲಗೆಯನ್ನು ಬಾರಿಸೋದ್ರ ಮುಖಾಂತರ ಈ ಬೆಲೆ ಏರಿಕೆಯ ದುಷ್ಪರಿಣಾಮ ಶ್ರೀಸಾಮಾನ್ಯನ ಮೇಲೆ ಏನಾಗಿದೆ ಅನ್ನೋದನ್ನು ಇಡೀ ಊರಿಗೆ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಈ ಹೋರಾಟವನ್ನು ಆರಂಭಿಸ್ತೇವೆ.